ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬೆನ್ನಲ್ಲೇ ವ್ಯಾಪಾರಿಗಳು ಅಸಮಾಧಾನ ಹೊರಹಾಕ್ತಾ ಇದ್ದಂತೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಮಹದೇವಪುರ ವಲಯದಿಂದ ದೊಡ್ಡಾನೆಕುಂದಿ ಸೇರಿದಂತೆ ಪ್ರಮುಖ ಐಟಿ ಹಬ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸಿಟಿ ರೌಂಡ್ಸ್ ನಡುವೆಯೇ ಜಯನಗರದ ಅಶೋಕ ಪಿಲ್ಲರ್ ಬಳಿ ಸುದ್ದಿಗೋಷ್ಠಿ ನಡೆಸಿದ ಡಿಕೆ ಶಿವಕುಮಾರ್ ಜುಲೈ 1ರಿಂದ ಇಂದಿನವರೆಗೆ ಬರೋಬ್ಬರಿ 435 ಕಿಲೋಮೀಟರ್ ಉದ್ದದ ಫುಟ್ಪಾತ್ ತೆರವು ಮಾಡಲಾಗಿದೆ. 247 ಅಕ್ರಮ ಶೆಡ್ ಹಾಗೂ 9800 ಅಡೆತಡೆಗಳನ್ನ ಧ್ವಂಸಗೊಳಿಸಲಾಗಿದೆ ಅಂತ ಸಿಎಂ ಮಾಹಿತಿ ನೀಡಿದ್ದಾರೆ. ಅಷ್ಟೇ ಅಲ್ಲ, ಸಾರ್ವಜನಿಕರಿಗೆ ತೊಂದರೆ ನೀಡುವ ಯಾವುದೇ ಹಂಸ ಆಗಿರ್ಬೋದು, ಸ್ಟೆಪ್ಸ್ ಹಾಗೂ ಜಾಹೀರಾತು ಬೋರ್ಡ್ಗಳನ್ನ ಬಿಡೋದಿಲ್ಲ. ಈ ಕಾರ್ಯಾಚರಣೆ ಹೀಗೆಯೇ ಮುಂದುವರಿಯುತ್ತೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಸಿ ಶೀಟು ಮುಂದಕ್ಕೆ ಪ್ರೊಜೆಕ್ಷನ್ ಹಾಕೊಂಡಿದ್ರು ಸುಮಾರು 2267, ಅದು ಕೂಡ ತೆಗೆದಿದ್ದೇವೆ. ಇನ್ನ ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು, ಅದನ್ನು ಕೂಡ ತೆಗೆದುಹಾಕಿದೀವಿ. 2642 ಪಿಲ್ಲರ್ಗಳು ಹಾಕೊಂಡಿದ್ರು, ಅಡ್ವರ್ಟೈಸ್ಮೆಂಟ್ ಪಿಲ್ಲರ್ ಬೋರ್ಡ್ಗಳು, ಅದು ತೆಗೆದಿದ್ದೀವಿ. ಸುಮಾರು 247 ಗವರ್ಮೆಂಟ್ ಶೆಡ್ಗಳಿತ್ತು, ಅದು ತೆಗೆದಿದ್ದೀವಿ. ಒಟ್ಟು 9878 ಜಾಗಗಳನ್ನ ಗುರುತಾಗಿಟ್ಕೊಂಡು ತೆಗೆದು ಈಗಾಗಲೇ ಡೆಬ್ರಿಸ್ ಅನ್ನು ಕೂಡ ಅದನ್ನ ರಿಮೂವ್ ಮಾಡಿದ್ವಿ. 1322 ಟನ್ ಡೆಬ್ರಿಸ್ ನ ತೆಗೆದಿದ್ದಾಗಿ ಅಲ್ಲೇ ಅದ್ರ ಜೊತೆಗೆ ರಿಪೇರಿ ಮಾಡ್ಕೊಂಡು ಬರುವಂತ ಕೆಲಸ ಕೂಡ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಮುಂದುವರಿತದೆ. ನಾನೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳಿದಷ್ಟೇ, ಈಗ ನಮ್ಗೆ ನಾವು ಹಿಂದೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟಿದ್ದು, ಆದ್ರೆ ಕೋರ್ಟ್ ಅವರು ಅದನ್ನ ವಜಾ ಮಾಡಿದ್ದಾರೆ. ನಿಮಗೆ ಮತ್ತೆ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ, ಬೇರೆ ಜಾಗಗಳನ್ನ ನೋಟಿಫೈ ಮಾಡ್ತೀವಿ. ಆ ನೋಟಿಫೈ ಜಾಗದಲ್ಲಿ ಬನ್ನಿ, ವ್ಯಾಪಾರ ಮಾಡ್ಕೊಂಡು ನೀವು ವಾಪಸ್ ಹೋಗಿ. ಆಕ್ರೋಶ ಅಂತೂ ಇದ್ದೇ ಇದೆ. ಇವರು ಶೆಡ್ಗಳು, ಫುಟ್ಪಾತ್ಗಳು, ಬೋರ್ಡ್ಗಳು, ರ್ಯಾಂಪ್ಸು, ಸ್ಟೆಪ್ಸು, ಹೌದು, ಅಲ್ಲಿ ಜನರು ಇದ್ದಾರೆ ಸರ್, ಅಲ್ಲಿ ಜನರು ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್. ಇವು ಶೆಡ್ಸು ಡೆಬ್ರಿಸ್ ಅಲ್ಲ ಸರ್, ಇದು ಅವರ ಬದುಕುಗಳು. ನೀವು ಜಾಗ ನೋಟಿಫೈ ಮಾಡ್ತೀರಿ, ಜಾಗ ನೋಟಿಫೈ ಮಾಡಿ ಅವ್ರನ್ನ ಡೆಬ್ರಿಸ್ ಅಂತಾನೆ ಹೇಳಿ ಪರವಾಗಿಲ್ಲ, ಜಾಗ ನೋಟಿಫೈ ಮಾಡಿ ಕಳಿಸಿ ಅಲ್ಲ. ಹೌದು, ಜಾಗ ನೋಟಿಫೈ ಮಾಡೋವರೆಗೂ ಅವ್ರು ಏನು ಮಾಡಬೇಕು ಸರ್? ಅಟ್ಲೀಸ್ಟ್ ಸಮಯಾವಕಾಶ. ಹೌದು, ಅವ್ರು ತಪ್ಪೆ. ಅವರು ಅಲ್ಲೆಲ್ಲೋ ಪಾದಚಾರಿ ಮಾರ್ಗದಲ್ಲಿ ಕೂತ್ಕೊಂಡ್ರು, ಸೊಪ್ಪು ಮಾರಿದ್ರು, ತರಕಾರಿ ಮಾಡಿದ್ರು, ಆಯಿತು. ಅವ್ರೇನು ಮಲ್ಟಿ ಮಿಲಿಯನಿಯರ್ಸ್ ಅಲ್ಲ. ಅವರು ಆ ದಿನದ ಬದುಕನ್ನು ಅವತ್ತೇ ವ್ಯಾಪಾರ ಮಾಡಿ ಕಟ್ಕೊಳ್ಳೋ ಅಂಥವ್ರು. ನೀವು ಹೇಳ್ತಾ ಇದ್ದೀರಿ ಶೆಡ್ಗಳು ಅದಕ್ಕೆ ತಾಕದೆ, ಇದಕ್ಕೆ ತಾಕಿದ್ವಿ, ಇದಕ್ಕೆ ಅವಲ್ಲ, ಅದು ಜನರ ಬದುಕುಗಳು ನೀವು ಕಿತ್ತಾಕಿರೋದು. ನೀವು ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಮನವಿ ಮಾಡಿದ್ದೀರಲ್ಲ, ನೀವು ಬೇರೆ ಜಾಗ ತೋರಿಸ್ತೀವಂತ, ಬೇರೆ ಜಾಗ ತೋರಿಸಿ, ಅಲ್ಲಿಗೆ ಹೋಗಿ ಅಂತ ಹೇಳಿ. ಅವ್ರು ಅಲ್ಲಿಗೆ ಹೋಗಲಿಲ್ಲ ಅಂದರೆ ನೀವು ಅವುಗಳನ್ನು ಕಿತ್ತಾಕಿ. ನೀವು ಜಾಗ ತೋರಿಸ್ತೇನೆ ಅವ್ರನ್ನ ಕಿತ್ತಾಕ್ಬಿಟ್ಟು ಅವ್ರು ಏನು ಮಾಡಬೇಕು ಸರ್? ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ರಲ್ವ ಅವರು. ಮಾನವೀಯತೆ ಬೇಡವಾ? ಮಾನವೀಯತೆಯ ಸ್ಪರ್ಶ ಇರಲಿ. ನೀವು ತೆರವು ಮಾಡಿ, ಬೆಂಗಳೂರನ್ನು ಅಭಿವೃದ್ಧಿಪಡಿಸಿ. ಪಾದಚಾರಿಗಳ ಒಂದು ಏನು ಸುರಕ್ಷತೆ ನಾಗರಿಕರ ಹಕ್ಕದು, ಇಲ್ಲ ಅಂತ ನಾವು ಹೇಳಿಲ್ಲ, ನೀವು ಮಾಡಿ. ಆದರೆ ಒಂದು ಮಾನವೀಯತೆಯ ಸ್ಪರ್ಶ ಇರಲಿ. ಅವ್ರು ಏನು ಜೀವನ ಮಾಡ್ತಾರೆ, ಮುಂದೆ ಅವ್ರ ಜೀವನ ಏನು ಅಂತ ಅಟ್ಲೀಸ್ಟ್ ಈ ನಾಡಿನ ಮುಖ್ಯಮಂತ್ರಿಗಳಾಗಿ ನೀವು ಯೋಚನೆ ಮಾಡ್ಬೋದಲ್ಲ ಡಿ ಕೆ ಶಿವಕುಮಾರ್ ಸರ್? ನೀವು ಪ್ರಗತಿಗೆ ಪ್ರತೀಕವಾಗಿ ನೀವು ಬೆಂಗಳೂರನ್ನು ತುಂಬ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ದೊಡ್ಡ ಕನಸಿನೊಂದಿಗೆ ತಾವು ಬಂದಿದ್ದೀರಿ, ತುಂಬ ಸ್ಪೀಡಾಗಿ ಓಡ್ತಾ ಇದ್ದೀರಿ. ಅಂದರೆ ಬಡವರ ಬದುಕುಗಳು ನಿಮ್ಮ ಸ್ಪೀಡಲ್ಲಿ ಸಿಲುಕಿ ನಲಿಗಿ ಹೋಗ್ಬಾರ್ದು. ಅದನ್ನು ಹೇಳೋದು. ನೀವು ಜಾಗ ಗುರುತಿಸ್ಕೊಡಿ ಅವ್ರಿಗೆ, ಆಮೇಲೆ ನೀವು ಎತ್ತು ಬಿಡಿ, ಬೇಡ ಅಂದಿಲ್ಲ, ವಾರ್ನ್ ಮಾಡಿ. ನೋಡಿ, ಈ ಜಾಗ ಹೇಳಿದ್ವಿ, ನೀವು ಇನ್ನೂ ಐಡೆಂಟಿ ಕಾರ್ಡ್ಗಳನ್ನು ಇಶ್ಯೂ ಮಾಡೋದು ಯಾವಾಗ, ಜಾಗ ತೋರಿಸೋದು ಯಾವಾಗ, ಅವ್ರು ಹೋಗೋದು ಯಾವಾಗ, ಅಲ್ಲಿವರೆಗೆ ಅವ್ರ ಹೊಟ್ಟೆಗೆ ಏನು ತಿನ್ನಬೇಕು ಸರ್? ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ದಯಮಾಡಿ ಮಾನವೀಯತೆ ಇಟ್ಕೊಳ್ಳಿ. ಆಮೇಲೆ ನೀವು ಏನು ಮಾಡಬೇಡಿ ಅಂತ ಹೇಳ್ತಲ್ಲ, ಕೋರ್ಟ್ ಆದೇಶ ಇದೆ, ಇವತ್ತಲ್ಲ ನಾಳೆ ಮಾಡಲೇಬೇಕು. ಆದರೆ ಜನನಾಯಕರಾಗಿ ನಿಮ್ಗೆ ಓಟ್ ಹಾಕಿರ್ತಾರಲ್ಲ ಜನ, ಆ ಜನರನ್ನು ಕೂಡ ನೀವು ಒಂದು ಸ್ವಲ್ಪ ಕನ್ಸಿಡರ್ ಮಾಡಬೇಕಲ್ಲ. ಇಟ್ಸ್ ನಾಟ್ ಡೆಬ್ರೀಸ್, ಇದು ಜನರ ಬದುಕಿನ ಪ್ರಶ್ನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 20,000ನೋ 30,000ನೋ 1,00,000ನೋ 50,000ನೋ ಅವರು ಜನನೇ ಅಲ್ವಾ ಪಾಪ. ಸೊಪ್ಪು ಮಾರಿ ಜೀವನ ಮಾಡುವಂಥವ್ರು, ತರಕಾರಿ ಮಾರೋರು, ಹೂ ಮಾರೋರು,
ಅವರೆಲ್ಲ ದೊಡ್ಡ ದೊಡ್ಡ ಮಂದಿನ ಹೇಳಿ, ಎಲ್ಲಿ ಕೂತ್ಕೋಬೇಕು ಅವ್ರು, ಎಲ್ಲಿ ಮಾರ್ಬೇಕು ಹೇಳಿ, ಅಥವಾ ಅವ್ರಿಗೇನಾದರೂ ಪರಿಹಾರ ಕೊಡ್ತೀರಾ? ಅಕ್ರಮವಾಗಿ, ಅಕ್ರಮ ಅಲ್ಲ ಅದು, ತಲಾಂತರದಿಂದ ಅಲ್ಲೇ ಕೂತ್ ಮಾಡ್ತಿರ್ತಾರೆ ಅವರು. ಹೌದು, ಅವರಿಂದ ತೊಂದರೆ ಆಗಿದೆ, ಆದರೆ ಅವ್ರಿಗೊಂದು ಸ್ವಲ್ಪ ಕಾಲಾವಕಾಶ ಕೊಡ್ಬೋದಲ್ಲ ಕಾಲಾವಕಾಶ. ಎಷ್ಟು ಸರಿ ನೋಟಿಸ್ ಕೊಟ್ರಿ, ಎಷ್ಟು ಸರಿ ಜಾಗ ತೋರಿಸಿದ್ರಿ, ಬೇರೆ ಜಾಗ ಏನೂ ಇಲ್ಲದೆ ಏಕಾಏಕೆ ನಾವು ಮಾಡಿದಾಗ ನೀವು ಹೋಗಿರಂತೆ ಅಂತಂದರೆ ಅಲ್ಲಿವರೆಗೆ ಹೊಟ್ಟೆಗೆ ಏನು ತಿನ್ನೋದು ಹೇಳ್ರಿ? ನೋ, ವೆರಿ ಸ್ಯಾಡ್. ಯಾಕೆಂದರೆ ಒಬ್ಬ ತಾಯಿಯಾಗಿ ನನಗೆ ಅರ್ಥ ಆಗುತ್ತೆ. ಹೌದು ಮ್ಯಾಮ್. ನೀವು ಕೂಡ ಈ ನಾಡಿನ ಮುಖ್ಯಮಂತ್ರಿಗಳು ತಾಯಿ ಹೃದಯ ಇಟ್ಕೊಳ್ಳಿ. ಎಸ್. ಅಲ್ಲ, ಭಾಳ ಜನ ಹೇಳ್ಬೋದು ಹಾಗಾದ್ರೆ ಏನು ಕೋರ್ಟ್ ಮಾತಿ ಬರೀ ಇದೇ, ನಾವು ಬೇಡ ಅಂತ ಹೇಳ್ತಾ ಇಲ್ಲ, ಯಾರೂ ಕೂಡ ಬೇಡ ಅಂತ ಹೇಳಲ್ಲ. ಈ ತೆರವು ಮಾಡಬೇಡಿ, ವ್ಯವಸ್ಥೆ ಮಾಡಿ ಅಷ್ಟೇ, ವ್ಯವಸ್ಥೆ ಮಾಡಿ. ಎಲ್ಲಾದ್ರೂ ಒಂದು ಮಾರುಕಟ್ಟೆ ಅಥವಾ ಯಾವ್ದಾದ್ರು ಜಾಗ ತೋರಿಸಿ ನಾವು ಹೋಗ್ತೀವಿ, ಅವ್ರನ್ನ ಹುಡ್ಕೊಂಡು ಹೋಗ್ತೀವಿ. ನನಗೆ ಗೊತ್ತಿದೆ ನಮ್ಮ ಮನೆಗೆ ಸೊಪ್ಪು ಕೊಡೋರು ಯಾರು ಅಂತ, ನಾವು ಹೋಗ್ತೀವಿ ಹುಡ್ಕೊಂಡು. ಅವ್ರು ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದ್ರೆ ಅವ್ರು ಏನು ಮಾಡ್ಬೇಕು ಹೇಳಿ? ಹೆಂಗ್ ಜೀವನ ನಡೆಯುತ್ತೆ ಹೇಳಿ? ಅಲ್ಲಿವರೆಗೆ ಏನು ಮಾಡ್ಬೇಕು? 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ಪಾಪ ಅವ್ರಿಗೇನು ಇಟ್ಕೊಂಡು ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಇರೋರ ಆದ್ರೆ ಆಯ್ತು ಬಿಡು